ಎಷ್ಟು ನಾಟಕ ಮಾಡ್ತಾಳೆ ಅಲ್ವಾ ವೈಶಾಖ. ಆದ್ರೆ ಈಕೆ ನಾಟಕ ಇನ್ ಮುಂದೆ ನಡೆಯೋದೇ ಇಲ್ಲ. ಎಲ್ಲಾ ಸತ್ಯವೂ ಕೂಡ ಬೆಳಕಿಗೆ ಬರುವಂತ ಟೈಮ್ ಹತ್ತಿರಕ್ಕೆ ಬಂದಿದೆ. ಇನ್ನೇನಿದ್ರು ಒಂದು ಡಾಕ್ಟರ್ ಚೆಕ್ಅಪ್ ಮಾಡಿ ಸತ್ಯವನ್ನ ಏನಾದ್ರು ಹೇಳ್ಬಿಟ್ರೆ ಈಕೆ ಬಂಡವಾಳ ಬಯಲಾಗುತ್ತೆ. ಆಲ್ಮೋಸ್ಟ್ ಚಾರುಗೆ ಸತ್ಯ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಆಸ್ಪತ್ರೆಗೆ ಹೋಗೋಣ ನಡೀರಿ, ನಿಮ್ಗೆ ಯಾಕೋ ಡೌಟ್ ಅನಿಸ್ತಾ ಇದೆ ನನಗೆ, ನೀವು ಪ್ರೆಗ್ನೆಂಟ್ ಅಲ್ಲ ಹಾಗೆ ಹೀಗೆ ಅಂತಲ್ಲ ಈಗ ಒಂದು ವೈಶಾಖನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಕೆ ಮುಂದೆ ಆಗ್ತಾಳೆ. ಮನೆಯವರೆಲ್ಲರಿಗೂ ಕೂಡ ಆಶ್ಚರ್ಯ ಮತ್ತೆ ಶಾಕ್ ಕೂಡ ಆಗುತ್ತೆ. ಎಲ್ರು ಕೂಡ ವೈಶಾಖ ಪ್ರೆಗ್ನೆಂಟ್ ಅಂತ ಅನ್ಕೊಂಡಿರ್ತಾರೆ. ಅಲ್ಲೇ ಒಂದು ಮಿಸ್ಟೇಕ್ ಆಗಿರೋದು. ಈಕೆ ದೊಡ್ಡ ನಾಟಕವನ್ನೇ ಮಾಡ್ತಾ ಇದ್ದಾಳೆ. ಮನೆಯವರಿಗೆ ಮಣ್ಣು ಮುರುಕು ಎಲ್ಲವನ್ನೂ ಕೂಡ ತಿನ್ನಿಸ್ತಾ ಇದ್ದಾಳೆ. ನಿಜಕ್ಕೂ ಕೂಡ ಪಾಪ ಅವರು ಮುಗ್ದವರು ಮನೆಯವರು. ಚಾರುಗೂ ಕೂಡ ಸ್ವಲ್ಪ ಈಗ ಗೊತ್ತಾಗ್ತಿದೆ. ಇನ್ನ ವೈಶಾಖ ಗಂಡ ಅಂತೂ ಏನೂ ಕೂಡ ಗೊತ್ತಿಲ್ಲ. ಆ ಚಾರು ವೈಶಾಖ ಪ್ರೆಗ್ನೆಂಟ್ ಅಂತ ನಂಬಿಟ್ಟಿದ್ದಾನೆ. ಆಕೆ ಕಂಪ್ಲೀಟ್ ಆಗಿ ನಾಟಕ ಆಡ್ತಿರೋದು, ದೊಡ್ಡ ಒಂದು ನಾಟಕ ಅಂತಾನೆ ಹೇಳ್ಬೋದು ಇದು. ಪಾಪ ಕೃಷ್ಣನ ಒಂದು ಪ್ರಾಣವನ್ನು ಕೂಡ ತೆಗಿತಾಳೆ. ಈಗ ನೋಡಿದ್ರೆ ಈ ರೀತಿಯ ನಾಟಕವನ್ನ ಆಡ್ತಾ ಇದ್ದಾಳೆ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡೋಕೆ ರಾಮಾಚಾರಿ ಮತ್ತೆ ಚಾರುನೇ ಸರಿ. ಅದ್ರಲ್ಲೂ ಈಗ ಚಾರುಗೆ ಗೊತ್ತಾಗಿದೆ. ಸೊ ಹೀಗಾಗಿ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ಮುಂದಾಗ್ತಾ ಇದ್ರೆ ವೈಶಾಖ ಅಂತೂ ಬರೋದೇ ಇಲ್ಲ. ಆಕೆಗೆ ಸ್ವಲ್ಪ ಭಯ ಶುರು ಆಗ್ಬಿಡುತ್ತೆ. ಇಲ್ಲಿ ಸಿಕ್ಕಿ ಬೀಳ್ತಾನೆ ಏನ್ ಕತೆ ಅಂತ ಕಾದು ನೋಡ್ಬೇಕು ಯಾವ ರೀತಿ ಬರುತ್ತೆ ಅಂತ.